ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಪೇಜ್ ರಿಪ್ಲೇಸ್ಮೆಂಟ್ ಅಲ್ಗಾರಿದಮ್ ಅಲ್ಲಿ ಇನ್ನೊಂದು ಟೆಕ್ನಿಕ್ ಆದಂತಹ LRU ಅಂದ್ರೆ ಲೀಸ್ಟ್ ರೀಸೆಂಟ್ಲಿ ಯೂಸ್ಡ್ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ನಮಗೆ ಇಲ್ಲಿ ಕ್ವಶನ್ ಕೊಟ್ಟಿದ್ದಾರೆ. ಫಸ್ಟ್ 3 ಸ್ಟೆಪ್ ಎಲ್ಲದರಲ್ಲೂ ಎಲ್ಲ ಟೆಕ್ನಿಕ್ಸ್ ಅಲ್ಲೂ ಸೇಮ್ 7 7 0 7 0 1 3 ಬಿಟ್ಸ್ದು ಒಂದು ಫ್ರೇಮ್ ಅಂತ. ಇವಾಗ ಏನು ಮಾಡಬೇಕು, ಈ ಒಂದು ಫ್ರೇಮ್ನ ಕನ್ಸಿಡರ್ ಮಾಡಿ. ನೆಕ್ಸ್ಟ್ ನಾವು ನೆಕ್ಸ್ಟ್ ನಂಬರ್ನ ಯಾವ್ದು ರಿಪ್ಲೇಸ್ ಮಾಡಬೇಕು, 2ನ ರಿಪ್ಲೇಸ್ ಮಾಡಬೇಕು. ಯಾಕಂದ್ರೆ ನಮ್ಮ ಫ್ರೇಮಲ್ಲಿ ಆ ಬಿಟ್ ಇಲ್ಲ. 2ನ ಹೆಂಗ್ ರಿಪ್ಲೇಸ್ ಮಾಡಬೇಕು ಅಂದರೆ 701 ಇದರಲ್ಲಿ ಫಸ್ಟ್ ಯೂಸ್ ಆಗಿರೋ ಬಿಟ್ ಯಾವುದು, 1 ಈಗ ರೀಸೆಂಟಾಗಿ ಯೂಸ್ ಆಗಿದೆ. ನೆಕ್ಸ್ಟ್ 0 ಈಗ ತಾನೇ ಯೂಸ್ ಆಗಿದೆ. ನೆಕ್ಸ್ಟ್ 7 ಫಸ್ಟ್ ಯೂಸ್ ಆಗಿರೋದೇ ಅದು 7. ಆದ್ರಿಂದ 7 ಪ್ಲೇಸ್ಗೆ 2ನ ರಿಪ್ಲೇಸ್ ಮಾಡಬೇಕು. 2 0 1. ನೆಕ್ಸ್ಟ್ ಇದನ್ನು ಕನ್ಸಿಡರ್ ಮಾಡಿದರೆ 0 ಆಲ್ರೆಡಿ ಇದೆ, ಇಲ್ಲಿ ನೋ ಚೇಂಜಸ್. ನೆಕ್ಸ್ಟ್ 3ನ ರಿಪ್ಲೇಸ್ ಮಾಡಬೇಕು. ಎಲ್ಲಿಗೆ, ಲೀಸ್ಟ್ ರೀಸೆಂಟ್ಲಿ ಯೂಸ್ 201 ಅಲ್ಲಿ ಫಸ್ಟ್ ಯೂಸ್ ಆಗಿರೋದು ಅದು 0 ಈಗ ತಾನೇ ಯೂಸ್ ಆಗಿದೆ. 2 ಆಮೇಲೆ ಯೂಸ್ ಆಗಿದೆ, ಅದಕ್ಕಿಂತ ಫಸ್ಟ್ ಯೂಸ್ ಆಗಿರೋದು 1. ಹಾಗಾಗಿ 2 0 3 1 ಪ್ಲೇಸ್ಗೆ 3ನ ನಾವು ರಿಪ್ಲೇಸ್ ಮಾಡಿದ್ವಿ. ನೆಕ್ಸ್ಟ್ ಇದನ್ನು ಕನ್ಸಿಡರ್ ಮಾಡಿದ್ರೆ 0 ಆಲ್ರೆಡಿ ಇದೆ. ನೆಕ್ಸ್ಟ್ 4ನ ರಿಪ್ಲೇಸ್ ಮಾಡಬೇಕು. 4ನ ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು, 203 ಅಲ್ಲಿ ಫಸ್ಟ್ ಯೂಸ್ ಆಗಿರೋದು ಅದು 0 3 2 ಅಂದರೆ 2ಗೆ 4 0 3 4 0 3. ನೆಕ್ಸ್ಟ್ 2ನ ರಿಪ್ಲೇಸ್ ಮಾಡಬೇಕು. 2ನ ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು, 403 ಅಲ್ಲಿ ಲೆಫ್ಟ್ ಸೈಡಲ್ಲಿ ಯಾವುದು ಫಸ್ಟ್ ಯೂಸ್ ಆಗಿದೆ, 4 ಈಗ ತಾನೇ ಯೂಸ್ ಆಗಿದೆ. ನೆಕ್ಸ್ಟ್ 0 ಯೂಸ್ ಆಗಿದೆ, ಅದಕ್ಕಿಂತ ಮುಂಚೆ ಫಸ್ಟ್ ಯೂಸ್ ಆಗಿರೋದು 3 ಅಂದರೆ 4 0 2 3 ಪ್ಲೇಸ್ಗೆ 2. ನೆಕ್ಸ್ಟ್ 2 ನೆಕ್ಸ್ಟ್ 3ನ ರಿಪ್ಲೇಸ್ ಮಾಡಬೇಕು. ಎಲ್ಲಿಗೆ, 402 ಅಲ್ಲಿ ಫಸ್ಟ್ ಯೂಸ್ ಆಗಿರೋದೇ ಅದು 2 4 0 ಅಂದರೆ 0 ಪ್ಲೇಸಿಗೆ 3 4 3 2. ನೆಕ್ಸ್ಟ್ 0ನ ರಿಪ್ಲೇಸ್ ಮಾಡಬೇಕು. ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು, 4 3 2 ಅಲ್ಲಿ ಫಸ್ಟ್ ಯೂಸ್ ಆಗಿರೋದೇ ಅದು 3 4 3 2 4 ಅಂದರೆ 4 ಪ್ಲೇಸಿಗೆ 0 3 2. ನೆಕ್ಸ್ಟ್ 3ನ ರಿಪ್ಲೇಸ್ ಮಾಡಬೇಕು. 3 ಆಲ್ರೆಡಿ ಇದೆ. 2ನ ರಿಪ್ಲೇಸ್ ಮಾಡಬೇಕು. 2 ಆಲ್ರೆಡಿ ಇದೆ. ನೆಕ್ಸ್ಟ್ ಏನು ಮಾಡಿ ರಿಪ್ಲೇಸ್ ಮಾಡಬೇಕು, 1ನ ರಿಪ್ಲೇಸ್ ಮಾಡಬೇಕು. 1ನಿನ ಲೆಫ್ಟ್ ಸೈಡ್ ನೋಡಿದ್ರೆ 0 3 2 ಅಲ್ಲಿ ಯಾವ್ದು ಫಸ್ಟ್ ಯೂಸ್ ಆಗಿರೋದು, 2 ರೀಸೆಂಟಾಗಿ ಯೂಸ್ ಆಗಿದೆ. 3 ಅದಕ್ಕಿಂತ ಮುಂಚೆ, 1 ಎಲ್ಲದಕ್ಕಿಂತ ಮುಂಚೆ, ಈ ಫ್ರೇಮಲ್ಲಿ ಎಲ್ಲದಕ್ಕಿಂತ ಮುಂಚೆ 0 ಯೂಸ್ ಆಗಿದೆ ಫಸ್ಟ್. ಸೊ ಅದಕ್ಕೆ 1ಅನ್ನು 0 ಪ್ಲೇಸಿಗೆ ಹಾಕಬೇಕು. 1 3 2. ನೆಕ್ಸ್ಟ್ ಈ ಫ್ರೇಮ್ನ ಕನ್ಸಿಡರ್ ಮಾಡೋಣ. 1 3 2 ಅಲ್ಲಿ 2 ಆಲ್ರೆಡಿ ಇದೆ. ನೆಕ್ಸ್ಟ್ 0ನ ರಿಪ್ಲೇಸ್ ಮಾಡಬೇಕು. 0 ಲೆಫ್ಟ್ ಸೈಡಲ್ಲಿ 2 ಫಸ್ಟ್ ಯೂಸ್ ಆಗಿದೆ. ನೆಕ್ಸ್ಟ್ 1 ಅದಕ್ಕಿಂತ ಮುಂಚೆ ಯೂಸ್ ಆಗಿರೋದು 3 ಫಸ್ಟ್ ಯೂಸ್ ಆಗಿರೋದ್ರಿಂದ 0ನ 3 ಪ್ಲೇಸ್ಗೆ ಹಾಕಬೇಕು. 1 0 2. ನೆಕ್ಸ್ಟ್ ಈ ಫ್ರೇಮಲ್ಲಿ 1 ಆಲ್ರೆಡಿ ಯೂಸ್ ಆಗಿದೆ. 7ನ ರಿಪ್ಲೇಸ್ ಮಾಡಬೇಕು. 7ಗೆ ಎಲ್ಲಿಗೆ ರಿಪ್ಲೇಸ್ ಮಾಡಬೇಕು, 102 ಅಲ್ಲಿ ಯಾವುದು ಎಲ್ಲದಕ್ಕಿಂತ ಮುಂಚೆ ಯೂಸ್ ಆಗಿರೋದು ಆ ಜಾಗಕ್ಕೆ ಹಾಕಬೇಕು. 1 ರೀಸೆಂಟಾಗಿ ಯೂಸ್ ಆಗಿದೆ, ಅದಕ್ಕಿಂತ ರೀಸೆಂಟ್ ಅಂದರೆ 0 ಫುಲ್ ಫಸ್ಟ್ ಯೂಸ್ ಆಗಿರೋದು ಅದು 2 ಅಂದರೆ 2 ಪ್ಲೇಸ್ಗೆ 7 ಹಾಕಬೇಕು. 1 0 7. ನೆಕ್ಸ್ಟ್ ಇದನ್ನು ಕನ್ಸಿಡರ್ ಮಾಡಿದ್ರೆ 0 ಆಲ್ರೆಡಿ ಇದೆ, 1 ಆಲ್ರೆಡಿ ಇದೆ. ಸೊ ಟೋಟಲ್ ನಂಬರ್ ಆಫ್ ಫ್ರೇಮ್ಸ್, ಟೋಟಲ್ ಫಾಲ್ಟ್ಸ್, ಟೋಟಲ್ ಪೇಜ್ ಫಾಲ್ಟ್ಸ್ ಈಸ್ ಈಕ್ವಲ್ ಟು ಎಷ್ಟು, 1 2 3 4 5 6 7 8 9 10 11 12. ಟೋಟಲ್ 12 ಇದೆ. ನಾವು ಯಾವುದ್ಯಾವುದಕ್ಕೆ ಮಾತ್ರ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ನ ಯೂಸ್ ಮಾಡಿದ್ದೀವಿ ಅದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. 0 ಇಲ್ಲಿ 0ಗೆ ನಾವು ಮಾಡಿಲ್ಲ, ಇಲ್ಲಿ 0ಗೆ ಮಾಡಿಲ್ಲ, ಇಲ್ಲಿ 3ಗೆ ಮಾಡಿಲ್ಲ, ಇಲ್ಲಿ 2ಗೆ ಮಾಡಿಲ್ಲ, ಅವನ್ನೆಲ್ಲ ಬಿಡ್ತಾ ಹೋಗಬೇಕು. ಟೋಟಲ್ ನಂಬರ್ ಎಷ್ಟಿದೆ ಅದನ್ನು ಕೌಂಟ್ ಮಾಡಿಬಾರ್ದ್ರೆ ಟೋಟಲ್ ಪೇಜ್ ಫಾಲ್ಟ್. ಇದೇ ಥರ ಆಪ್ಟಿಮಲ್ ಇರ್ಬೋದು, ಫಿಫೋ ಇರ್ಬೋದು, ಇನ್ನೂ ಬೇರೆ ಟೆಕ್ನಿಕ್ಸ್ಗಳು ಕೂಡ ಇವೆ. ಅದನ್ನು ನಾನು ವಿಡಿಯೋ ಮಾಡಿದ್ದೀನಿ, ಅದನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ನಾನು ಕೊಟ್ಟಿರ್ತೀನಿ. ಸೊ ಪ್ಲೀಸ್ ಚೆಕ್ಔಟ್. ಸೊ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಪ್ಲೀಸ್.